ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಬಳಿಕ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೀಗಾಗಿ ಬೆಳಗ್ಗಿನಿಂದಲೂ ಕೂಡ ಮ್ಯಾಸಿವ್ ಕ್ರೌಡ್ ಅಲ್ಲಿ ಕಂಡು ಬರ್ತಾ ಇದೆ. ಹೇಗೆ ಜನ ಬರ್ತಾ ಇದ್ದಾರೆ, ತಮ್ಮ ಭಕ್ತಿ ಪರಾಕಾಷ್ಠೆಯನ್ನ ಇವತ್ತು ಪ್ರದರ್ಶಿಸ್ತಾ ಇದ್ದಾರೆ. ಆ ಬಗ್ಗೆ ನಿರಂತರವಾಗಿ ಡೀಟೇಲ್ಸ್ ಕೊಡೋ ಕೆಲಸವನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಅದನ್ನು ಮುಂದುವರಿಸ್ತಾ ಹೋಗೋದಾದ್ರೆ ಪ್ರವಾಹದ ರೀತಿಯಲ್ಲಿ ಭಕ್ತ ಸಮೂಹ ಹರಿದು ಬರ್ತಾ ಇದೆ. ಮುಂದುವರಿತಾ ಇದೆ ಪಬ್ಲಿಕ್ ಟಿವಿಯ ಮೆಗಾ ಕವರೇಜ್. ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನ ಶುರುವಾದಾಗ್ಲಿಂದ ಕೂಡ ನಾವು ಅಲ್ಲಿ ಲೈವ್ ರಿಪೋರ್ಟಿಂಗ್ ಮಾಡ್ತಾ ಇದ್ವಿ. ಈಗ ಡೇ 1 ಅಂದ್ರೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕೊಟ್ಟ ಡೇ 1 ಹೇಗಿದೆ, ಯಾವ ರೀತಿ ಜನ ಅಲ್ಲಿ ಸೇರಿದ್ದಾರೆ, ಎಲ್ಲಾ ವಯೋಮಾನದವರು ಹೇಗೆ ಬಾಲರಾಮನ ದರ್ಶನಕ್ಕೋಸ್ಕರ ಹಾತೊರಿತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಬೆಳಗ್ಗಿನಿಂದ ಕೂಡ ಆಲ್ಮೋಸ್ಟ್ 2-3 ಗಂಟೆ ನಸುಕಿನ ಸಮಯದಿಂದ ಕೂಡ ಜನ ಅಲ್ಲಿ ಬಂದು ಕಾಯ್ತಾ ಇದ್ರು. ಬಾಲರಾಮನ ದರ್ಶನ ನಮಗ್ ಸಿಗಲಿ, ಒಂದು ಸಲ ಬಾಲರಾಮನಿಗೋಸ್ಕರ ನಾವು ಬಂದಿದ್ದೀವಿ, ನೋಡ್ಬೇಕು ನಾವು ಅಂತ ಹೇಳಿ ಕಾಯ್ತಾ ಇದ್ದವರ ಸಂಖ್ಯೆ ಬಹಳ ದೊಡ್ಡದಿದೆ. ಎಲ್ಲಾ ಕಡೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷವಾಕ್ಯ ಮೊಳಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಈ ಬಾಲರಾಮನ ದರ್ಶನಕ್ಕೆ ಬರೋರು ಅಲ್ಲಿ ಪವಿತ್ರ ಸರಯೂ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಬರ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಮ್ಮಲ್ಲಿ ಹೇಗೆ ಧರ್ಮಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ನೇತ್ರಾವತಿಯ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಹೋಗ್ತಾರೋ, ಹಾಗೆ ಸರಯೂ ನದಿಯಲ್ಲಿ ಮಿಂದು ನಂತರ ಬಾಲರಾಮನ ದರ್ಶನಕ್ಕೆ ಅಂತ ಹೇಳಿ ಆಸ್ತಿಕ ವರ್ಗ ಬರ್ತಾ ಇದೆ. ದೂರದ ಊರುಗಳಿಂದ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದ ಕೂಡ ಜನ ಅಲ್ಲಿ ಜಮಾಯಿಸಿದ್ದಾರೆ. ಇದು ನಿರೀಕ್ಷಿತ ಬೆಳವಣಿಗೆ. ಫಸ್ಟ್ ಡೇ ಎಕ್ಸ್ಪೆಕ್ಟೆಡ್ ಕ್ರೌಡ್ ಇದು. ಬಟ್ ಇಲ್ಲಿ ತನಕ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಿಟ್ರೆ ಅಂತ ಮೇಜರ್ ಪ್ರಾಬ್ಲಮ್ ಆಗಿಲ್ಲ. ಎಲ್ಲವೂ ಸಾಂಗೋಪಾಂಗವಾಗಿ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಇಬ್ಬರು ಪ್ರತಿನಿಧಿಗಳು ಅಯೋಧ್ಯೆಯಿಂದ ಜಾಯ್ನ್ ಆಗ್ತಾ ಇದ್ದಾರೆ, ಅರುಣ್ ಹಾಗೂ ಶಬೀರ್. ಮೊದಲನೇದಾಗಿ ಅರುಣ್ ಹತ್ರ ಮಾಹಿತಿ ಪಡ್ಕೊಂಡು ಬಿಡ್ತೀನಿ. ಅರುಣ್, 1990ರಲ್ಲಿ ಏಕ್ ಪಕ್ಷಿ ಬಿ ಪರ್ ನಹಿ ಮಾರ್ ಸಕ್ತಾ ಅಂತ ಮಾಜಿ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಹೇಳಿದ್ರು. ಇವತ್ತು ನೋಡಿದ್ರೆ ಬೇರೆದೇ ರೀತಿಯಾದಂತಹ ಚಿತ್ರಣ. ರಾಮ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ ಅಯೋಧ್ಯೆ. ಇದಲ್ವಾ ರಾಮನ ಲೀಲೆ ಅಂತ ಅನಿಸುತ್ತೆ. ಮೊದಲನೇ ಪ್ರಶ್ನೆ ಅದೇ. ಎಕ್ಸಾಕ್ಟ್ಲಿ ಮಮತಾ, ರಾಮ ಮಂದಿರದಿಂದ ಏನಾಗ್ಬಿಡುತ್ತೆ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನಿನ್ನೆಯ ಒಂದು ಮಾಹಿತಿಯ ಪ್ರಕಾರ 1 ಲಕ್ಷ ಕೋಟಿ ಟರ್ನ್ ಓವರ್ ಅಯೋಧ್ಯೆಯಲ್ಲಾಗಿದೆ. ಯು ಕಾಂಟ್ ಇಮ್ಯಾಜಿನ್, 1 ಲಕ್ಷ ಕೋಟಿ ಟರ್ನ್ ಓವರ್ ಒಂದು ಅಯೋಧ್ಯೆಯಿಂದ ಆಗುತ್ತೆ ಅಂತ ಹೇಳಿದ್ರೆ. ನಾನೀಗಾಗಲೇ ರಾಮ ಮಂದಿರದ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಗಳನ್ನ ತೋರಿಸ್ತಾ ಇದ್ದೆ. ರಾಮ ಮಂದಿರದ ಮುಂಭಾಗದಲ್ಲಿ ಜನ ಹೇಗೆ ಸೇರ್ಕೊಂಡಿದ್ರು, ಯಾವ ರೀತಿಯಾಗಿ ನೂಕಾಟಗಳಾಗ್ತಾ ಇತ್ತು ಅಂತ ಹೇಳಿ. ಅಷ್ಟೆಲ್ಲ ಆದ್ರೂ ಕೂಡ ಭಕ್ತಿ ಮಾತ್ರ ಕಡಿಮೆ ಆಗ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಈಗ ಹನುಮಾನ್ ಗಡಿಯ ಮುಂಭಾಗದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಆ ರೀತಿಯಾಗಿ ಜನರನ್ನ ಬಿಡ್ತಾ ಇಲ್ಲ. ಅದರ ಬದಲಾಗಿ 1 ಕಿಲೋಮೀಟರ್ಗಿಂತಲೂ ಹೆಚ್ಚು ಉದ್ದವಾಗಿ ಜನರು ಲೈನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ. ಕಾರಣ ಇಲ್ಲಿರುವಂತ ಪ್ರತೀತಿ ಏನು, ಹನುಮನ ದರ್ಶನ ಮಾಡಿದ ನಂತರವೇ ರಾಮನ ದರ್ಶನ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಬಂದಿರೋರು ಎಲ್ಲರೂ ಇದನ್ನ ಯಾರೆಲ್ಲ ತಿಳ್ಕೊಂಡಿದ್ದಾರೋ ಅವರೆಲ್ಲ ಫಸ್ಟ್ ಬರ್ತಾ ಇರೋದೇ ಹನುಮಾನ್ ಗಡಿಗೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ದೊಡ್ಡ ದಟ್ಟಲ್ಲಿ ಕ್ಯೂ ಇದೆ ಅಂತ ಹೇಳಿ. ಪೂರ್ತಿಯಾಗಿ ತೋರಿಸ್ಬಿಡ್ತೀನಿ. ಅಲ್ಲಿಂದ ಆರಂಭವಾಗಿರುವಂತಹ ಈ ಸಾಲು ಹಾಗೆ ನೋಡ್ತಾ 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 ಹೋದ್ರೆ ದೊಡ್ಡ ಸರತಿ ಸಾಲೆಯಲ್ಲಿ ಕಾಣಸಿಗುತ್ತೆ ನಿಮಗೆ. ಒಂದು ಹಾವಿನ ಬಾಲ ಹೇಗಿರುತ್ತೋ ಹಾಗೆ ದೊಡ್ಡದಾಗಿ ನಿಮಗೆ ಸಾಲಾಗಿ ಕಾಣಿಸ್ಕೊಳ್ಳುತ್ತೆ. ಮುಂಚೆ ಆದ್ರೆ ಈ ಹನುಮಾನ್ ಗಡಿಯಲ್ಲಿ ಹೇಗಾಗ್ತಾ ಇತ್ತು ಅಂತಂದ್ರೆ ಏನು ಇರ್ತಾ ಇರ್ಲಿಲ್ಲ. 50 ಜನನು ಒಂದು ಸಲ ಮೇಲ್ಗಡೆಗೆ ಹೋಗ್ತಾ ಇದ್ರು, ದರ್ಶನ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ರಾಮ ಮಂದಿರದಲ್ಲಿ ಹೇಗೆ ಜನ ನೂಕಾಟ ತಳ್ಳಾಟ ಆಯ್ತೋ ಇಲ್ಲೂ ಹಾಗೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಮೊದಲೇ ಇಲ್ಲಿರುವಂತ ಭದ್ರತಾ ಸಿಬ್ಬಂದಿಗಳೇನಿದ್ದಾರೆ ಈ ಕ್ಯೂ ಅನ್ನ ಮಾಡಿಬಿಟ್ಟು ಕ್ಯೂನಲ್ಲೇನೆ ಜನರಿಗೆ ದರ್ಶನ ಮಾಡೋಕೆ ಅವಕಾಶವನ್ನ ಮಾಡಿಕೊಡ್ತಾ ಇರೋದು. ಇದು ಕೂಡ ನಿಮಗೆ ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಟಾಪ್ ವ್ಯೂ ಅಲ್ಲಿ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ ಹೇಗಿದೆ ಅಂತ ಹೇಳಿ. ಇದು ಹನುಮಾನ್ ಗಡಿಯ ಮುಂಭಾಗದಿಂದ ಮಮತಾ ಅದ್ಭುತವಾಗಿರುವಂತಹ ದೃಶ್ಯಗಳು ಅಯೋಧ್ಯೆಯಲ್ಲಿ ಕಾಣಸಿಗ್ತಾ ಇದೆ. ನಿನ್ನೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಜನರಿಗೆ ಒಂದು ರೀತಿಯಾಗಿ ಹುಮ್ಮಸ್ಸು ಬರ್ತಾ ಇದೆ. ಆಮೇಲೆ ಇನ್ನೊಂದು ನಾನು ಬಹಳ ಮುಖ್ಯವಾಗಿ ಹೇಳಬೇಕು ಮಮತಾ ಈ ವಿಚಾರದಲ್ಲಿ. ಅದು ಏನು ಅಂತಂದ್ರೆ ಮಮತಾ, ನಿನ್ನೆ ಒಂದು ಚಿಕ್ಕ ಮನೆ ನೋಡ್ತಾ ಇದ್ದೆ ನಾನು. ಗಾಡಿಯಲ್ಲಿ ಇದ್ದಿದ್ದರಿಂದ ಅದನ್ನ ಕ್ಯಾಚ್ ಮಾಡ್ಕೊಳಕ್ ಆಗ್ಲಿಲ್ಲ. ಆ ತಾಯಿ ಹೇಗೆ ಹೇಳ್ತಾ ಇದ್ರು ಅಂತಂದ್ರೆ, ಸಣ್ಣ ಗುಡಿಸಲು ಮನೆ, ಅದು ದೀಪವನ್ನ ಹಚ್ಚಿಟ್ಟಿದ್ರು ಮುಂಭಾಗದಲ್ಲಿ. ಮನೆ ಮುಂಭಾಗದಲ್ಲಿ 2 ದೀಪಗಳನ್ನ, ತುಂಬಾ ಕಡು ಬಡತನದಲ್ಲಿರೋರು. ಅವ್ರು ಹೇಳ್ತಾ ಇದ್ರು ನನ್ನ ರಾಮ ಬಂದ ಅಂತ ಹೇಳಿ.
ಮತ್ತೆ ವಾಪಸ್ ನನ್ನ ರಾಮ ಬಂದ ಅಂತ ಹೇಳಿ ಎಂಥ ಭಾವುಕತೆ ಆಗತ್ತೆ ಆ ಸಂದರ್ಭದಲ್ಲಿ ಒಂಚೂರು ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಆ ಬಡತನದಲ್ಲಿದ್ದಾಗಲೂ ಸಹ ರಾಮನ ವಿಚಾರದಲ್ಲಿ ಅವ್ರು ಇಟ್ಕೊಂಡಿರುವಂತಹ ಭಕ್ತಿ, ಆ ವಿಶ್ವಾಸ, ಆ ನಂಬಿಕೆ ಇದೆಯಲ್ಲ, ನನ್ನ ರಾಮ ಮತ್ತೆ ಬರ್ತಾನೆ, ನನ್ನ ರಾಮ ಬಂದ್ಬಿಟ್ಟ ಅನ್ನುವಂಥದ್ದು ಇದೆಯಲ್ಲ, ಆ ತಾಯಿ ಮಾತಲ್ಲಿ ಕೇಳ್ತಾ ಇದ್ರೆ ಒಂಥರ ಭಕ್ತಿ ಎಲ್ಲಿದ್ದಾರೂ ಕೂಡ ಎಷ್ಟೇ ಕಲ್ಲು ಮನಸ್ಸಿದ್ರು ಕೂಡ ಅದು ಕರಗ ಹೋಗ್ಬಿಡುತ್ತೆ. ಆ ರೀತಿ ಮಾತುಗಳನ್ನ ಮಮತಾ. ಖಂಡಿತ ಅರುಣ್, ನಂಬಿಕೆ ಹಾಗೂ ವಿಶ್ವಾಸದ ಮರುಸ್ಥಾಪನೆ. ಶಬೀರ್ ಹತ್ರ ಮಾಹಿತಿ ಪಡ್ಕೊಳ್ತಾ ಹೋಗೋಣ. ಶಬೀರ್, ಈಗ ಸಂಖ್ಯಾತ ಭಕ್ತರು ರಾಮ ಮಂದಿರದ ಮುಂಭಾಗ ನಮಗೆ ಕಾಣೋಕ್ ಸಿಗ್ತಾ ಇದ್ದಾರೆ. ಸೊ ಸರಾಸರಿ ಒಬ್ಬ ವ್ಯಕ್ತಿಗೆ ಎಷ್ಟು ಗಂಟೆ ತಗೊಳ್ತಾ ಇದೆ ದರ್ಶನಕ್ಕೆ? ಆಮೇಲೆ ಯಾವ ರೀತಿ ವ್ಯವಸ್ಥೆ ಮುಂದುವರಿತಾ ಇದೆ? ಇನ್ನು ಯಾವ್ಯಾವ ವಿಚಾರಗಳು ಸ್ಟ್ರೀಮ್ಲೈನ್ ಇನ್ನಷ್ಟು ಆಗ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಮಮತಾ, ನೋಡಿ, ಇವತ್ತು ಮತ್ತೆ ನಾಳೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಆ ನಿರ್ದಿಷ್ಟವಾದಂಥ ಸಮಯವನ್ನು ಹೇಳಕ್ಕಾಗಲ್ಲ. ಕೆಲವರಿಗೆ 3-4 ಗಂಟೆಗಳ ಸಮಯ ತೆಗೆದುಕೊಂಡ್ರೆ ಇನ್ನು ಕೆಲವರಿಗೆ 5-6 ಗಂಟೆಗಳ ಶ್ರಮ ಆಗ್ಬೇಕಾಗುತ್ತೆ. ಯಾಕಂದ್ರೆ ಅವರು ಹೇಗೆ ಮುನ್ನುಗ್ಗಿ ಹೋಗ್ತಾರೆ ಮಂದಿರದ ಒಳಗಡೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನೋಡ್ಬೋದು ನೀವು ಯಾವ ರೀತಿಯಾಗಿ ಭಕ್ತ ಸಮೂಹ ಈಗ ಅಯೋಧ್ಯೆಗೆ ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಾವು ಬೆಳಗ್ಗೆ 7:30 ನೋಡ್ತಾ ಇದೀವಿ ಮಮತಾ. ಇಡೀ ಅಯೋಧ್ಯೆ ಮಂಜು ಮುಸುಕಿದ ವಾತಾವರಣ ಇತ್ತು. ಆಗಿನಿಂದಲೂ ಕೂಡ ಈಗಿನವರೆಗೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಅಯೋಧ್ಯೆ ಹತ್ತ ಬರ್ತಾ ಇರುವಂತದನ್ನ ನೋಡ್ತಾ ಇದ್ದೀರಿ. ರಾಮ ಮಂದಿರದ ಮುಂದೆ ಈ ಎಲ್ಲಾ ಜನರು ಹೋಗಿ ಜಮಾವಣೆ ಆಗುವಂತದನ್ನ ಕೂಡ ನಾವು ಗಮನಿಸಬಹುದು. ಹೀಗಾಗಿ ರಾಮ ಮಂದಿರದ ಮುಂಭಾಗದಲ್ಲಿ ಬಹಳಷ್ಟು ದೊಡ್ಡ ಕ್ರೌಡ್ ನಿರ್ಮಾಣ ಆಗಿರುವಂತದನ್ನ ಕೂಡ ನಾವು ನೋಡ್ತಾ ಇದ್ವಿ. ಈಗ ಸರಿಸುಮಾರು ಹೋಗಿ ಬಂದವರು ಹೇಳೋ ಪ್ರಕಾರ ಬೆಳಗ್ಗೆ 3 ಗಂಟೆಗೆ ಹೋಗಿ ಸರದಿಯಲ್ಲಿ ನಿಂತ ಸಂದರ್ಭದಲ್ಲಿ 8:30ಗೆ ದರ್ಶನ ಸಿಕ್ಕಿದೆ. ಅಂದ್ರೆ ಸುಮಾರು 5:30ಯಿಂದ 6 ಗಂಟೆ ಸಮಯ ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂತದ್ದು. ಸುಮಾರು 6 ಗಂಟೆ ಹೆಚ್ಚು ಕಡಿಮೆ ಅನ್ಕೊಳ್ಳಿ. 6 ಗಂಟೆಗಳ ಕಾಲ ಕಾದ ಬಳಿಕ ಬಾಲರಾಮನ ದರ್ಶನ ನಮಗೆ ಮಾಡ್ಲಿಕ್ಕೆ ಸಿಗುತ್ತೆ. ನಾನು ಇನ್ನಷ್ಟು ದೃಶ್ಯಗಳನ್ನ ಕೂಡ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತೀನಿ. ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ನಿಮಗೆ ಭಕ್ತ ಸಮೂಹ ಏನು ಅಯೋಧ್ಯೆಯ ನಗರದ ಒಳಗೆ ರಾಮ್ಪತ್ನ ಒಳಗೆ ಬರ್ತಾ ಇರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಒಂದ್ ರೀತಿ ಪ್ರವಾಹದ ರೀತಿಯಲ್ಲಿ ಭಕ್ತರು ಆಗಮಿಸ್ತಾ ಇರುವಂತದ್ದನ್ನ ಕೂಡ ನಮಗಿಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ ಮಮತಾ. ರೈಟ್, ಧನ್ಯವಾದ ಶಬೀರ್ ಹಾಗೂ ಅರುಣ್, ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಾ ದರ್ಶನಕ್ಕೆ ಅಂತ ಹೇಳಿ ಜನ ಯಾವ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂತ. ಸೊ ಸರಾಸರಿ ಒಬ್ಬ ವ್ಯಕ್ತಿಗೆ 5 ರಿಂದ 6 ಗಂಟೆ ಬೇಕಾಗ್ತಾ ಇದೆ ಅನ್ನೋದು ಒಂದು ಅಂದಾಜು. ಇನ್ನೂ ಜಾಸ್ತಿ ಆಗ್ತಾ ಇದೆ ಆಕ್ಚುಲಿ.